ಹಾಯ್, ಲಾಸ್ಟ್ ವೀಡಿಯೋದಲ್ಲಿ ಕೂಲಿಂಗ್ ಟವರ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಟೈಪ್ಸ್ ಆಫ್ ಕೂಲಿಂಗ್ ಟವರ್, ಎಲ್ಲಿ ಯೂಸ್ ಮಾಡ್ತಾರೆ, ಏನು ರೀಸನ್ಗೋಸ್ಕರ ಕೂಲಿಂಗ್ ಟವರ್ನ ಯೂಸ್ ಮಾಡ್ತಾರೆ ಅಂತ ನಮ್ಮ ಸನ್ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೆ. ಸೊ ನೋಡಿಲ್ಲ ಅಂದವರು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಮತ್ತು ಮೇಲ್ಗಡೆ ಐಕನ್ನಲ್ಲಿ ಲಿಂಕ್ ಕೊಡ್ತೀನಿ. ಕ್ಲಿಕ್ ಮಾಡಿ ಆ ವಿಡಿಯೋನ ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಏನು ರೀಸನ್ಗೋಸ್ಕರ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕೂಲಿಂಗ್ ಟವರ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಕ್ಸಾಂಪಲ್ಗೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಅಥವಾ ನಿಮ್ಮ ಕಂಪ್ನಿಯಲ್ಲಿ AHU ಅಥವಾ ಚಿಲ್ಲರ್ನ ಯೂಸ್ ಮಾಡಿದ್ರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಚಿಲ್ಲರ್ನಲ್ಲಿ ಕಂಡೆನ್ಸರ್ನಲ್ಲಿ ಹಾಟ್ ವಾಟರ್ ಇರುತ್ತೆ. ಓಕೆನಾ, ಚಿಲ್ಲರ್ನ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿಲ್ಲ ಅಂದರೆ ಅದನ್ನು ಕೂಡ ಹೋಗಿ ನೋಡ್ಕೊಳ್ಳಿ. ಸೊ ಆ ಹಾಟ್ ವಾಟರ್ನ ಕೂಲ್ ಮಾಡಬೇಕಲ್ವ. ಸೊ ಕೂಲಿಂಗ್ ಮಾಡೋಕ್ಕೆ ಒಂದು ಎಕ್ವಿಪ್ಮೆಂಟ್ ಬೇಕು, ಅದಕ್ಕೆ ಈ ಕೂಲಿಂಗ್ ಟವರ್ನ ಯೂಸ್ ಮಾಡ್ತಾರೆ. ಸೊ ಆ ಹಾಟ್ ವಾಟರ್ ಎಕ್ಸಾಂಪಲ್ಗೆ 37 ಟೆಂಪ್ರೇಚರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 37 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಡಿಪೆಂಡಿಂಗ್ ಅಪಾನ್ ಕೆಲವೊಂದು ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಮೇಂಟೈನ್ ಮಾಡ್ತಾರೆ ಅಂದರೆ 28 ಮೇಂಟೈನ್ ಮಾಡ್ತಾರೆ, 30 ಮೇಂಟೈನ್ ಮಾಡ್ತಾರೆ, ಸೊ 35 ಗಂಟೆ ಮೇಂಟೈನ್ ಮಾಡ್ತಾರೆ. ಓಕೆನಾ. ಸೊ ಎಕ್ಸಾಂಪಲ್ಗೆ ನಾವು ಈ ಕೂಲಿಂಗ್ ಟವರ್ಗೆ ಇನ್ಲೆಟ್ ಬಂದು ನೋಡಿ, ಇಲ್ಲೇ ನೀವು ನೋಡ್ಬೋದು 37 ಕೊಡ್ತೀನಿ. ಓಕೆನಾ, 37 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಕೂಲಿಂಗ್ ಟವರ್ಗೆ ವಾಟರ್ ಇನ್ಲೆಟ್ ಕೊಡ್ತೀನಿ. ಓಕೆನಾ, 37 ಡಿಗ್ರಿಗೆ ಕೊಟ್ಟಾಗ ಸೊ ಆ ವಾಟರ್ ಏನಾಗುತ್ತೆ ಅಂದರೆ, ಆಲ್ರೆಡಿ ಕೂಲಿಂಗ್ ಟವರ್ನಲ್ಲಿ ಫಿಲ್ಸ್ ಯೂಸ್ ಮಾಡಿರ್ತೀನಿ, ಕೆಲವೊಂದು ಕಡೆ ಸೆಲ್ಯುಲಿಯಸ್ ಯೂಸ್ ಮಾಡಿರ್ತಾರೆ, ಸೊ ಕೆಲವೊಂದು ಕಡೆ ಸೆಲ್ಯುಲಿಯಸ್ ಟ್ಯೂಬ್ನ ಯೂಸ್ ಮಾಡಿರ್ತಾರೆ. ಸೊ ಅದರೆಲ್ಲ ಹಾಟ್ ವಾಟರ್ ಹೋಗುತ್ತೆ. ಸೊ ಅದರಲ್ಲಿ ಹಾಟ್ ವಾಟರ್ ಇನ್ಲೆಟ್ ಆಗುತ್ತೆ. ಕೂಲಿಂಗ್ ಟವರ್ಗೆ ಇನ್ಲೆಟ್ ಬಂದು ಹಾಟ್ ವಾಟರ್ ಆಗಿರುತ್ತೆ, ಕೂಲಿಂಗ್ ಟವರ್ನ ಔಟ್ಲೆಟ್ ಬಂದು ಕೂಲಿಂಗ್ ವಾಟರ್ ಆಗಿರುತ್ತೆ, ಔಟ್ಲೆಟ್ ಬಂದು ಕೂಲಿಂಗ್ ವಾಟರ್ ಹೋಗ್ತಾ ಇರುತ್ತೆ. ಸೊ ಇನ್ಲೆಟ್ ಬಂದು ನಾನು 37 ಡಿಗ್ರಿಲಿ ಕೊಡ್ತೀನಿ. ಓಕೆನಾ, 37 ಡಿಗ್ರಿಲಿ ಕೊಟ್ಟಾಗ ಸೊ ನಾನೇನು ಮಾಡ್ತೀನಿ, ಮೇಲ್ಗಡೆ ಫ್ಯಾನ್ನ ರೊಟೇಟ್ ಮಾಡ್ತೀನಿ. ಸೊ ಫ್ಯಾನ್ನ ರೊಟೇಟ್ ಮಾಡಿದಾಗ ಅಟ್ಮಾಸ್ಫಿಯರಿಕ್ನಲ್ಲಿರುವಂಥ ಏರ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 35 ಡಿಗ್ರಿ ಟೆಂಪ್ರೇಚರ್, ಒಂದು 30 ಡಿಗ್ರಿ ಟೆಂಪ್ರೇಚರ್ಲಿರುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ, ಆ ಸೆಲ್ಯುಲಿಯಸ್ ಮತ್ತು ಫಿಲ್ಸ್ ಅಥವಾ ಸೆಲ್ಯುಲಿಯಸ್ ಟ್ಯೂಬ್ ಇರುತ್ತಲ್ಲ, ಅದ್ರ ಮುಖಾಂತರ ಫ್ಲೋ ಆದಾಗ ಆ ಹಾಟ್ ವಾಟರ್ನ ಕೂಲ್ ಮಾಡುತ್ತೆ. ಓಕೆನಾ. ಸೊ ಕೂಲಿಂಗ್ ಏರ್ ಹೋದಾಗ ಏನಾಗುತ್ತೆ, ಇಲ್ಲಿ ಆ ಹಾಟ್ ವಾಟರ್ನಲ್ಲಿರುವಂತಹ ಹೀಟ್ನ ಅಬ್ಸರ್ವ್ ಮಾಡುತ್ತೆ ಆ ಕೂಲಿಂಗ್ ಏರ್. ಸೊ ಕೂಲಿಂಗ್ ಏರ್ ಅಬ್ಸರ್ವ್ ಮಾಡಿದಾಗ ಫ್ಯಾನ್ನ ಮುಖಾಂತರ ಅಟ್ಮಾಸ್ಫಿಯರಿಗೆ ಮತ್ತೆ ಕಳಿಸ್ಬಿಡುತ್ತೆ. ಸೊ ಆವಾಗ ಆ ಹಾಟ್ ವಾಟರ್ ಮತ್ತೆ ಕೂಲ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 28, 29, 30 ಆ ರೇಂಜಲ್ಲಿ ಆಗುತ್ತೆ. ಓಕೆನಾ. ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ 28 ಡಿಗ್ರಿ ಔಟ್ಲೆಟ್ ಆಗ್ತಾಯಿದೆ. ಓಕೆನಾ, ನೀವು ನೋಡ್ತಾ ಇರ್ಬೋದು 37 ಇನ್ಲೆಟ್ಟು, 28 ಔಟ್ಲೆಟ್ಟು. ಓಕೆನಾ. ಸೊ ಇಷ್ಟೇ ಫ್ರೆಂಡ್ಸ್, ಇದು ವರ್ಕಿಂಗ್ ಆಗಿರುತ್ತೆ. ಸೊ ಮೇಯ್ನಾಗಿ ಕೂಲಿಂಗ್ ಟವರ್ನ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಈ ಚಿಲ್ಲರ್ AHU ಇವರಲ್ಲಿ ಯೂಸ್ ಮಾಡ್ತಾರೆ. ಚಿಲ್ಲರ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಕೆಲವೊಂದು ಶಾಪ್ ದೊಡ್ಡ ದೊಡ್ಡ ಮಿಷಿನರಿ ಇರುತ್ತಲ್ಲ, ಸೊ ಅಲ್ಲೆಲ್ಲ ಹೀಟ್ ಕ್ರಿಯೇಟ್ ಆಗುತ್ತೆ. ಸೊ ಅದೆಲ್ಲ ಕೂಲಿಂಗಾಗಿ ಇಟ್ಕೋಬೇಕಲ್ವ. ಸೊ ಒಂದು ರೀಸನಿಂದ ಶಾಪ್ ಒಳಗಡೆ AHನ ಯೂಸ್ ಮಾಡಿಕೊಂಡು ಅಥವಾ ಚಿಲ್ಲರ್ನ ಯೂಸ್ ಮಾಡಿಕೊಂಡು ಕೂಲಿಂಗ್ ಏರ್ನ ಸಪ್ಲೈ ಮಾಡ್ತಾರೆ. ಸೊ ಅಲ್ಲಿಂದ ಹೀಟ್ ಕ್ರಿಯೇಟ್ ಆಗುತ್ತೆ. ಆ ಹೀಟ್ನ ಮತ್ತು ಚಿಲ್ಲರ್ ಆಗಲಿ AH ಆಗಲಿ ಅಬ್ಸರ್ವ್ ಮಾಡಿಕೊಂಡು, ಸೊ ಅಲ್ಲಿಂದ ಬರುವಂಥ ವಾಟರ್ ಇರುತ್ತಲ್ಲ, ಆ ವಾಟರ್ ಕೂಡ ಹೀಟ್ ಆಗಿರುತ್ತೆ. ಆ ಹೀಟ್ ವಾಟರ್ನ ಕೂಲಿಂಗ್ ಟವರ್ಗೆ ಕೊಟ್ಟು, ಕೂಲಿಂಗ್ ಟವರ್ನಲ್ಲಿ ಏರ್ನ ಮುಖಾಂತರ ಕೂಲ್ ಮಾಡಿಕೊಂಡು ಮತ್ತೆ ರಿಟರ್ನ್ ಚಿಲ್ಲರ್ AHಗೆ ಕಳಿಸ್ತೀವಿ. ಸೊ ಇಷ್ಟೇ ವರ್ಕಿಂಗ್ ಇರುತ್ತೆ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಲಿಂಗ್ ಟವರ್ ಹೆಂಗೆ ವರ್ಕ್ ಆಗುತ್ತೆ, ಚಿಲ್ಲರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.